ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕ್ರೀಡಾ ಲಹರಿ. ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ. ಕಾರ್ಯಕ್ರಮ ಕ್ರೀಡಾ ಲಹರಿ. ಎಲ್ಲ ಕೇಳುಗರಿಗೂ ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅಂತಾರಾಷ್ಟ್ರೀಯ ಮ್ಯಾರಥಾನ್ ಓಟಗಾರ ಮರಗೋಡಿನ ಹೊಸಕ್ಲು ಚಿನ್ನಪ್ಪ ಇವರಿದ್ದಾರೆ. ಕೊಡಗಿನಲ್ಲಿ ಚಿರಪರಿಚಿತರಾಗಿರುವ ಓಟಗಾರರಾದ ಇವರು ಇವತ್ತಿಗೂ ಕೂಡ ಮಾಸ್ಟರ್ ಅಥ್ಲೆಟಿಕ್ಸ್ ನಲ್ಲಿ ಭಾಗವಹಿಸಿ ಬಹಳಷ್ಟು ಪದಕಗಳನ್ನ ಕೂಡ ಗೆಲ್ತಾ ಇದ್ದಾರೆ. ಬನ್ನಿ ಇವತ್ತು ಇವರ ಕ್ರೀಡಾ ಜೀವನದ ಬಗ್ಗೆ ತಿಳ್ಕೊಳ್ಳೋಣ. ಚಿನ್ನಪ್ಪ ಅವರೇ, ನಮಸ್ತೆ. ನಮಸ್ತೆ ಸರ್. ಕೊಡಗಿಗೆ ನಿಮ್ಮ ಹೆಸರು ಚಿರಪರಿಚಿತ. ಬಹಳಷ್ಟು ವರ್ಷಗಳಿಂದ ಮ್ಯಾರಥಾನ್ ಓಟಗಾರ ಅಂತ ಹೇಳಿದ್ರೆ ಚಿನ್ನಪ್ಪ ಅಂತ ಹೇಳುವಂತ ಒಂದು ಪ್ರತೀತಿ ಇದೆ. ಈಗಲೂ ಕೂಡ ನೀವು ಓಟವನ್ನ ಮುಂದುವರಿಸ್ತಾ ಇದ್ದೀರಿ. ಮೊದಲಿಗೆ ಬಾಲ್ಯದ ದಿನಗಳ ನೆನಪಿಸ್ಕೋಬಹುದಾ? ಹೇಗಿತ್ತು ಬಾಲ್ಯದ ದಿನಗಳು, ಆಗ ಕ್ರೀಡೆ ಹೇಗಿತ್ತು ಅಂತ? ನಾನು ಹುಟ್ಟಿ ಬೆಳೆದದ್ದು ಸಿದ್ದಾಪುರ ಗುಯ್ಯ ಗ್ರಾಮದಲ್ಲಿ. ನಾನು ಮನೆಯಿಂದ ಶಾಲೆಗೆ ಹೋಗಬೇಕಾದ್ರೆ 4 5 ಕಿಲೋಮೀಟರ್ ನಡಿಬೇಕಾಗಿತ್ತು. ಹಾಗೆ ಬೆಳಿಗ್ಗೆ 5 ಕಿಲೋಮೀಟರ್, ಪುನಃ ಶಾಲೆಯಿಂದ ಮನೆಗೆ ಬರ್ಲಿಕ್ಕೆ 5 ಕಿಲೋಮೀಟರ್, ಈ ತರ 10 ಕಿಲೋಮೀಟರ್ ಆಗ್ತಿತ್ತು. ಅದೇ ತರ ಒಮ್ಮೊಮ್ಮೆ ತಡವಾಗ ಓಡಿಕೊಂಡು ಸ್ಕೂಲಿಗೆ ಹೋಗುವಂತ ಸಂದರ್ಭ ಇತ್ತು. ಅದೇ ತರ ಗ್ರಾಮೀಣ ಕ್ರೀಡೆ ಅಂದ್ರೆ ಅವಾಗ ಯಾವ ಟಿವಿ, ಮೊಬೈಲ್ ತರ ಯಾವ್ದು ಇರ್ಲಿಲ್ಲ. ಸಣ್ಣ ವಯಸ್ಸಿನಿಂದ ನಾನು ಕ್ರೀಡೆ ಅಂದ್ರೆ 100 ಮೀಟರ್ ಓಟ, 200 ಮೀಟರ್ ಓಟ, ಈ ತರ ನಾನು ಭಾಗವಹಿಸ್ತಿದ್ದೆ. ಅವಾಗ ನನಗೆ ಲಾಂಗ್ ಇವೆಂಟ್ಸ್ ಅಂತ ಗೊತ್ತಿರಲಿಲ್ಲ. ಚಿನ್ನಪ್ಪರ, ನಾವು ಬಹಳಷ್ಟು ಓಟಗಾರರ ಜೊತೆ ಮಾತಾಡಿದಾಗ ಅವ್ರು ಹೇಳ್ತಾರಂದ್ರೆ, ಹಳ್ಳಿಯಲ್ಲಿ ನಾವು ಬೆಳೆದಿದ್ದು, ಅಲ್ಲಿ ನಮಗೆ ಮನೆಯಿಂದ ಶಾಲೆಗಿರ್ಬೋದು ಅಥವಾ ಪಟ್ಟಣಕ್ಕೆ ಒಂದು ದೂರ ಇರ್ತಿತ್ತು, ಅಲ್ಲಿ ನಡೆದೇ ನಮಗೆ ಅದೊಂದು ಪ್ರಾಕ್ಟೀಸ್ ಆಗ್ತಾ ಇತ್ತು ಅಂತ ಹೇಳಿ, ನೀವು ಕೂಡ ಅದೇ ರೀತಿ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿ ಒಂದು ಓಟದಲ್ಲಿ ಹಿಡಿತವನ್ನ ಸಾಧಿಸ್ತಾ ಇದ್ರಿ ಅಲ್ವಾ? ಹೌದು ಸರ್. ನಂತರ ಯಾವಾಗಿನಿಂದ ನೀವು ಈ ತರದ ಲಾಂಗ್ ಡಿಸ್ಟೆನ್ಸ್ ರನ್ ಅನ್ನ ಸ್ಟಾರ್ಟ್ ಮಾಡಿದ್ರಿ? ಸರ್, ನಾನು ಶಾಲೆಯಲ್ಲಿ ಹೈಸ್ಕೂಲ್ ನಲ್ಲಿರುವಾಗ ನಾನು ರಾಜ್ಯ ಮಟ್ಟಕ್ಕೆ 1800 ಮೀಟರ್ ಮತ್ತು 1500 ಮೀಟರ್ ಓಡಿದ್ದೆ. ಆ ನಂತರ ನಾನು ಗೋಣಿಕೊಪ್ಪ ಕಾಲೇಜಿನಲ್ಲಿ ಓದ್ತಾ ಇರುವಾಗ ಆರ್ಮಿ ಸೇನೆಗೆ ಭರ್ತಿಯ ಒಂದು ಕರೆ ಬಂದಿತ್ತು. ಆವಾಗ ನಾನು ನನ್ನ ಕೈಯಲ್ಲಿದ್ದ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗಿದ್ದೆ ವಿರಾಜಪೇಟೆಗೆ. ವಿರಾಜಪೇಟೆಯಲ್ಲಿ ಸೆಲೆಕ್ಷನ್ ಕ್ಯಾಂಪ್ ಹೋಗಿ ಅಲ್ಲಿ ಒಬ್ಬರು ಒಂದು ಆಫೀಸರ್ ಇದ್ದರು, ದಿಲ್ಬಾಗ್ ಸಿಂಗ್ ಎನ್ನುವರು. ನಾನು ಅವರ ಹತ್ತಿರ ಹೋದಾಗ ನನ್ನ ಸರ್ಟಿಫಿಕೇಟ್ ಅನ್ನು ನೋಡಿ ಅವ್ರು ನನ್ನ ಕೇಳಿದ್ರು, ನಿಮ್ಗೆ ಆರ್ಮಿ ಸೇರ್ಲಿಕ್ಕೆ ಇಷ್ಟ ಇದೆಯಾ ಅಂತ. ಅದೇ ತರ ನಾನು ಹೌದು ಅಂದೆ. ಅಲ್ಲೇ ನನ್ನ ಹೈಟ್, ವೇಟ್, ಚೆಸ್ಟ್ ಈ ತರ ನಾರ್ಮಲ್ ಮೆಡಿಕಲ್ ಚೆಕ್ ಅಪ್ ಮಾಡಿ ಅಂದೇ ನನ್ನನ್ನು ಅವರ ವಾಹನದಲ್ಲಿ ನನ್ನನ್ನು ಊಟಿಯಲ್ಲಿರುವ MRC ವೆಲ್ಲಿಂಗ್ಟನ್ ನನ್ನ ಕರೆದುಕೊಂಡು ಹೋಗಿದ್ದರು. ಆ ನಂತರ ನನ್ನನ್ನು ಒಂದು ದಿನ ಕಳೆದು ಅಲ್ಲೇ 400 ಮೀಟರ್ ಇರುವಂತ ಒಂದು ಮೈದಾನದಲ್ಲಿ ನನಗೆ ಒಂದು 1500 ಮೀಟರ್ ಓಟವನ್ನು ಟ್ರಯಲ್ ಇಟ್ಟಿದ್ದರು. ಕೇವಲ ನಾನು ಅಲ್ಲ, ನನ್ನ ಜೊತೆಗೆ ಬೇರೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಈ ತರ ಹೊರಗಿನ ರಾಜ್ಯದ ಓಟಗಾರಿದ್ದರು. ಹಾಗೆ ಆ ಓಟದಲ್ಲಿ ನಾನು ಎಲ್ಲರಿಗಿಂತ ಕಡಿಮೆ ಅಂದ್ರೆ ಒಂದು 100-150 ಮೀಟರ್ ಅಂತರದಿಂದ ನಾನು ಪ್ರಥಮ ಸ್ಥಾನ ಬಂದೆ. ಆ ನಂತರ ನನಗೆ ಅಲ್ಲಿ ಆರ್ಮಿಯ ಟ್ರೈನಿಂಗ್ ಜೊತೆಗೆ ಸ್ಪೋರ್ಟ್ಸ್ ಕೂಡ ನಡೀತಿತ್ತು. ಹಾಗೆ ನನ್ನ ಟ್ರೈನಿಂಗ್ ಮುಗಿದ ಮೇಲೆ ನಾನು ಮೊದಲ ಪೋಸ್ಟಿಂಗ್ ಜಮ್ಮು ಆಗಿತ್ತು. ಜಮ್ಮುನಲ್ಲಿ ನಾನು 27 ಮೆಡ್ರಾಸ್ ಬಟಾಲಿಯನ್ ಅನ್ನೋ ಯೂನಿಟ್ಗೆ ನಾನು ಪೋಸ್ಟಿಂಗ್ ಆಗಿದೆ. ಮೊದಲ ಬಾರಿಗೆ ನನಗೆ ಅಲ್ಲಿ ಬಿಲೋ 5 ಇಯರ್ ಸರ್ವಿಸ್ ಇರುವಂತ ಸೋಲ್ಜರ್ಸ್ಗೆ ಒಂದು ಕಾಂಪಿಟೇಷನ್ ಇಟ್ಟಿದ್ದರು. ಅದು 15 ಕಿಲೋಮೀಟರ್ ಓಟವಾಗಿತ್ತು. ಆವಾಗ ನಾನು ಅಲ್ಲಿ ಆ ಓಟದಲ್ಲಿ ಮೊದಲ ಬಾರಿಗೆ ಪ್ರಥಮ ಸ್ಥಾನ ಬಂದೆ. ಆ ನಂತರ ನನ್ನನ್ನು ಅಲ್ಲಿ ಎಲ್ಲರೂ ಗುರುತಿಸಲು ಶುರು ಮಾಡಿದರು. ಆ ನಂತರ ನನಗೆ ಅಲ್ಲಿಂದ PD ಒಂದು ಮಾರ್ಗದರ್ಶನ ಸಿಕ್ಕಿತ್ತು. ಅದೇ ತರ ನನಗೆ ತರಬೇತಿಗಾಗಿ ಕೇರಳದ ಒಬ್ಬರು ರಾಜನ್ ಸರ್ ಎನ್ನೋರು ಹಾಗೂ ವೇಣುಗೋಪಾಲ್ ಸರ್ ಎನ್ನೋರು ನನಗೆ ಟ್ರೈನಿಂಗ್ ಮಾಡುವಂತ ಒಂದು ಅವಕಾಶ ಸಿಕ್ಕಿತ್ತು. ಆ ನಂತರ ನಾನು ಅಥ್ಲೆಟಿಕ್ಸ್ ಮಾಡ್ತಿರ್ಲಿಲ್ಲ, ಗುಡ್ಡಗಾಡುಗಳ ಓಟ, 21 ಕಿಲೋಮೀಟರ್ ಓಟ, ಮಿನಿ ಮ್ಯಾರಥಾನ್ ಓಡ್ತಿದ್ದೆ. ಆ ನಂತರ ನನ್ನ ಓಟದ ಬಗ್ಗೆ ನನ್ನ ಕೋಚಿಗೆ ಹೇಳ್ತಿದ್ದೆ, ನಾನು 12 ಕಿಲೋಮೀಟರ್ 15 ಕಿಲೋಮೀಟರ್ ಓಡಿದ ಮುಕ್ತಾಯವಾದ ನಂತರ ನನಗೆ ಯಾವ ಸುಸ್ತಾಗೋದಿಲ್ಲ, ಪುನಃ ಓಡುವ ಒಂದು ಆಸೆ ಬರ್ತದೆ ಅಂತ. ಆವಾಗ ನನ್ನನ್ನು ಕೋಚ್ ರಾಜನ್ ಸರ್ ಅವರು, ಸರಿ ನಾನು ಫುಲ್ 42 ಕಿಲೋಮೀಟರ್ ಮ್ಯಾರಥಾನ್ ಓಟವನ್ನು ಟ್ರೈನಿಂಗ್ ಕೊಡ್ತೇನೆ, ನೀನು ಅದರಲ್ಲಿ ಭಾಗವಹಿಸುವಂತ ಒಂದು ಟ್ರೈನಿಂಗ್ ಕೊಟ್ಟಿದ್ದರು. ಆ ನಂತರ ಪ್ರಥಮ ಬಾರಿಗೆ ನಾನು ಕೊಯಮತ್ತೂರಿನಲ್ಲಿ ನ್ಯಾಷನಲ್ ಕೋವೈ ಮ್ಯಾರಥಾನ್ ಎಂಬ ಮ್ಯಾರಥಾನ್ ಸ್ಪರ್ಧೆ ಭಾಗವಹಿಸಿದ್ದೆ. ಪ್ರಥಮ ಓಟದಲ್ಲಿ 3ನೇ ಸ್ಥಾನ ಪಡೆದಿದೆ. ಅದೇ ರೀತಿ ನನಗೆ ಆ ನಂತರ ಕ್ರಾಸ್ ಕಂಟ್ರಿಯ ಜೊತೆಗೆ ಮ್ಯಾರಥಾನ್ ಓಟ ನಂದು ಪ್ರಾರಂಭವಾಯಿತು. ಜೊತೆಗೆ ನನಗೆ ಕ್ಯೂಬನ್ ರಾಷ್ಟ್ರದ ಒಬ್ಬರು ಇರಾನಿ ಎಂಬ ಒಂದು ಕೋಚ್ ಅಂಡರ್ಲಿ ಟ್ರೈನಿಂಗ್ ಮಾಡ್ತಿದ್ದೆ. ಹಾಗೆ ರಾಜನ್ ಸರ್ ಹಾಗೂ ಇರಾನ್ ಕೋಚ್ ವೇಣುಗೋಪಾಲ್ 3 ಕೋಚ್ ಅವರ ಅಂಡರ್ಲಿ ಟ್ರೈನಿಂಗ್ ಮಾಡ್ತಿದ್ದೆ. ಆ ನಂತರ ನಾನು ಮ್ಯಾರಥಾನ್ ಶುರು ಮಾಡಿದ ನಂತರ ಯಾವುದೇ ಕಾರಣಕ್ಕೂ ನಾನು ಪ್ರಥಮ ಸ್ಥಾನ ಬಿಟ್ಟು ಕೊಡಲಿಲ್ಲ. ಹಾಗೆ ನಿಮ್ಮ ಒಂದು ಮ್ಯಾರಥಾನ್ ಜರ್ನಿ ಆರಂಭವಾಯಿತು. ಆರಂಭವಾದ್ರಿಂದ ನೀವು
ಪ್ರತಿ ಬಾರಿಯೂ ಕೂಡ ಪ್ರಥಮವಾಗಿ ಬರ್ತಾ ಇದ್ರಿ. ಇದು ರಾಷ್ಟ್ರ ಮಟ್ಟದ ಒಂದು ಓಟಗಳಾಗ್ತಿತ್ತು. ಅಂತಾರಾಷ್ಟ್ರೀಯ ಮಟ್ಟದ ಓಟ ಯಾವಾಗಿನಿಂದ ಆರಂಭ ಆಯಿತು? ಎಲ್ಲಿ ಮೊದಲ ಬಾರಿ ಸ್ಪರ್ಧೆ ಮಾಡಿದ್ರಿ? ನಾನು ಅಂತಾರಾಷ್ಟ್ರೀಯ ಮ್ಯಾರಥಾನ್ ಓಟ ಮೊದಲ ಬಾರಿಗೆ 1998ನೇ ಇಸವಿಯಲ್ಲಿ ಪುಣೆಯಲ್ಲಿ ನಡೆದಂತ ಇಂಟರ್ನ್ಯಾಷನಲ್ ಮ್ಯಾರಥಾನ್ ಅಲ್ಲಿ ಭಾಗವಹಿಸಿದೆ. ಅದರಲ್ಲಿ ಇಥಿಯೋಪಿಯಾ, ಕೀನ್ಯಾ ಅಂದ್ರೆ ಹೊರಗಿನ ದೇಶದವರು, ಯುರೋಪ್ ಕಂಟ್ರಿ ಎಲ್ಲ ಬಂದಿದ್ದರು. ಆ ಓಟದಲ್ಲಿ ನಾನು 3ನೇ ಸ್ಥಾನ ಪಡೆದುಕೊಂಡಿದ್ದೆ. ಪ್ರಥಮ ಸ್ಥಾನ ಕೀನ್ಯಾ, 2ನೇದು ಬೆಲ್ಜಿಯಂ, 3ನೇ ಸ್ಥಾನ ನಾನು ಪಡೆದುಕೊಂಡಿದ್ದೆ. ಅದು ನನ್ನ ಮೊದಲ ಅಂತಾರಾಷ್ಟ್ರೀಯ ಮ್ಯಾರಥಾನ್ ಓಟವಾಗಿತ್ತು ಸರ್. ಆ ನಂತರ ನಾನು ಪುನಃ ಇಂಟರ್ನ್ಯಾಷನಲ್ ಮ್ಯಾರಥಾನ್ ಅಲ್ಲಿ 2ನೇ ಸ್ಥಾನ ಪಡೆದಿದ್ದೆ. ಆ ನಂತರ ಇಂಟರ್ನ್ಯಾಷನಲ್ ಮ್ಯಾರಥಾನ್ ಕೂಡ ನಾನು ಬೆಂಗಳೂರಿನಲ್ಲಿ ನಡೆದಂತ ಇಂಟರ್ನ್ಯಾಷನಲ್ ಮ್ಯಾರಥಾನ್ ಅಲ್ಲಿ ಮೊದಲನೇ ಸ್ಥಾನ ಪಡೆದು 2ನೇ ಸ್ಥಾನ ಇಥಿಯೋಪಿಯಾ ರಾಷ್ಟ್ರದವರು ಆಗಿದ್ದರು. ಬಹಳಷ್ಟು ಓಟಗಳನ್ನ ಓಡಿದ್ದೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ. ಇದು ಭಾರತ ಅಲ್ಲದೆ ಭಾರತದ ಹೊರಗೂ ಕೂಡ ನೀವು ಓಟವನ್ನ ಓಡಿದ್ದೀರಾ ಹೇಗೆ? ನಾನು ಭಾರತ ಅಲ್ಲದೆ ಮಲೇಷಿಯಾ, ಹಾಂಗ್ಕಾಂಗ್, ಬ್ಯಾಂಕಾಕ್, ಸಿಂಗಾಪುರ್, ಬೈರೋಟ್, ಪೋರ್ಚುಗಲ್, ಲಿಸ್ಬನ್, ಗ್ರೀಸ್, ಫ್ರಾನ್ಸ್, ರಷ್ಯಾ ಈ ತರ ಹಲವಾರು ಏಷ್ಯನ್ ಮ್ಯಾರಥಾನ್ ಮತ್ತು ವಿಶ್ವ ಮ್ಯಾರಥಾನ್ ಕೂಡ ನಾನು ಭಾಗವಹಿಸಿದ್ದೇನೆ. ಇದ್ರ ಜೊತೆಗೆ ವರ್ಲ್ಡ್ ಮಿಲಿಟರಿ ಟೆಸ್ಟ್ ಕೂಡ ಭಾಗವಹಿಸಿದ್ದೇನೆ. ಇದೆಲ್ಲ ಸೇನೆಯಲ್ಲಿ ಇರುವಾಗಲೇ ಹೋಗ್ತಾ ಇದ್ದಂತ ಸ್ಪರ್ಧೆಗಳ ಅಥವಾ ಸೇನೆ ಬಿಟ್ಟ ಮೇಲೆ ಹೋಗಿರುವಂತದ್ದ? ಅಲ್ಲ ಸರ್, ಇದು ನಾನು ಸೇನೆಯಲ್ಲಿ ಇರುವಾಗ ನಾನು ಓಡಿರುವಂತದ್ದು. ಆ ನಂತರ ಸೇನೆಯಿಂದ ನಿವೃತ್ತಿ ಆದ ನಂತರ ನಾನು ಇವಾಗ ಒಂದು 2 ವರ್ಷದಿಂದ ಮಾಸ್ಟರ್ಸ್ ಅಥ್ಲೆಟಿಕ್ ನಲ್ಲಿ ಭಾಗವಹಿಸುತ್ತಿದ್ದೇನೆ. ಇದರಲ್ಲಿ ನಾನು ರಾಜ್ಯ, ರಾಷ್ಟ್ರದಲ್ಲಿ ಭಾಗವಹಿಸಿ ಇದೇ ತರ ಯಾವ್ದು ಭಾಗವಹಿಸ್ತೇನೆ, ಯಾವ್ದು ಪ್ರಥಮ ಸ್ಥಾನವನ್ನು ಬಿಟ್ಟುಕೊಡಲಿಲ್ಲ ನಾನು. ಅವತ್ತಿಂದ ಇವತ್ತುವರೆಗೆ ಅದೇ ಒಂದು ಜೋಶಲ್ಲಿ ಓಡ್ತಾ ಇದ್ದೀರಿ? ಹೌದು ಸರ್. ಹೇಳಿದ್ರಿ ಆರಂಭದ ದಿನಗಳಲ್ಲಿ ಅಂದ್ರೆ ಶಾಲಾ ದಿನಗಳಲ್ಲಿ ಒಂದು ಶಾರ್ಟ್ ಡಿಸ್ಟೆನ್ಸ್ ರನ್ನಿಂಗ್ ನ ಮಾತ್ರ ಮಾಡ್ತಾ ಇದ್ರಿ, 100 ಮೀಟರ್ಸ್ 200 ಮೀಟರ್ಸ್ ಅಂತ. ನಂತರ ಲಾಂಗ್ ಡಿಸ್ಟೆನ್ಸ್ ರನ್ ಬಂದ್ರಿ. ಏನು ಡಿಫ್ರೆನ್ಸ್ ಅನ್ಸುತ್ತೆ? ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ರನ್ನರ್ಗೂ ಶಾರ್ಟ್ ಡಿಸ್ಟೆನ್ಸ್ ರನ್ನರ್ಗೂ ಏನು ಒಂದು ಎಬಿಲಿಟಿ ಇರಬೇಕು ಅಂತ ಹೇಳ್ತೀರಿ? ಸರ್ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ನನಗೆ ಗೈಡೆನ್ಸ್ ಕೊಡೋರು ಯಾರಿಲ್ಲ, ಯಾವ ರೀತಿ ಓಡ್ಬೇಕು ಅಂತ. ಅವಾಗ 100 ಮೀಟರ್ ಯಾವ್ದು ಇವೆಂಟ್ಸ್ ಬರುತ್ತೆ ಅದಕ್ಕೆ ನಿಂತು ಭಾಗವಹಿಸುವಂತದ್ದು ಆಗಿತ್ತು. ಆರ್ಮಿನ ಸೇರಿದ ನಂತರ ನನಗೆ ಒಂದು ಗೈಡೆನ್ಸ್ ಇತ್ತು. ಅದೆಲ್ಲ ನಾನು ಶಾಲಾ ಮಟ್ಟ 5ನೇ ತರಗತಿ ಇರುವಾಗ ಒಮ್ಮೆ ಅಮ್ಮತ್ತಿಂದ ಬೆಳಕಡೆ ಕೂಡ ಓಡಿದ್ದೆ ನಾನು. ಆಗ ಅದರಲ್ಲೂ ನಾನು 4ನೇ ಸ್ಥಾನ ಬಂದಿದೆ. ಅಂದ್ರೆ ದೊಡ್ಡ ಇದು ನಾನು ಸಣ್ಣ ಹುಡುಗಾಗಿದೆ. ಲಾಂಗ್ ಓಡೋದು ಅಂದ್ರೆ ಆಗ ಅಷ್ಟು ಪ್ರಾಕ್ಟೀಸ್ ಇರಲಿಲ್ಲ, ಗೊತ್ತಿರ್ಲಿಲ್ಲ ಯಾವ್ದು ಓಡ್ಬೇಕು, ಏನ್ ಮಾಡ್ಬೇಕು, ಬಾಡಿಗೆ ಯಾವ ತರ ಟ್ರೈನಿಂಗ್ಸ್ ಬೇಕು, ಆ ತರದ ಯಾವ್ದು ಗೊತ್ತಿರ್ಲಿಲ್ಲ. ಆರ್ಮಿ ಸೇರಿದ ನಂತರ ಅದು ನನಗೆ ಒಳ್ಳೆ ಮಾರ್ಗದರ್ಶನ ಇತ್ತು. ಅದನ್ನ ನಾನು ಸಮಯಕ್ಕೆ ಸರಿಯಾಗಿ ಅದನ್ನು ಉಪಯೋಗಿಸಬಹುದು. ಈಗ ನೀವು ಫುಲ್ ಮ್ಯಾರಥಾನ್ ರನ್ನರ್ ಆಗಿರೋದ್ರಿಂದ 42 ಕಿಲೋಮೀಟರ್ ಓಡಬೇಕಾಗುತ್ತೆ. ಆರಂಭದಿಂದ ಕೊನೆಯವರೆಗೆ ಒಂದು ಎನರ್ಜಿಯನ್ನ, ಸ್ಟಾಮಿನಾವನ್ನ ಹೇಗೆ ಹಿಡಿದಿಟ್ಕೊಳ್ತೀರಿ? ಸರ್ ನಾನು 42 ಕಿಲೋಮೀಟರ್ ಅಂದ್ರೆ 42 ಕಿಲೋಮೀಟರ್ ಯಾವ ತರ ಬೇಕೋ ಅದೇ ತರ ನಾನು ಟ್ರೈನಿಂಗ್ ಮಾಡ್ತೇನೆ. ಉದಾಹರಣೆಗೆ ಒಂದು 42 ಕಿಲೋಮೀಟರ್ ಫುಲ್ ಮ್ಯಾರಥಾನ್ ಇದ್ದಾರೆ, ಒಂದು 3 ತಿಂಗಳು ಇದ್ದಾರೆ. ಆ 3 ತಿಂಗಳಿಗೆ ಯಾವ ತರ ಫಸ್ಟ್ ಆಕ್ಸಿಜನ್ ಸೀಸನ್ ಯಾವ ತರ ಎಂಡೋರೆನ್ಸ್ ಮಾಡಬೇಕು, ಆನಂತರ ಸ್ಟ್ರೆಂತ್ ಟ್ರೈನಿಂಗ್ ಯಾವ ತರ ಮಾಡಬೇಕು, ಆನಂತರ ಸ್ಪೀಡ್ ವರ್ಕೌಟ್ ಯಾವ ತರ ಮಾಡಬೇಕು. ಉದಾಹರಣೆಗೆ 3 ತಿಂಗಳಿಗೆ ಇರುವಂತದ್ದು ಟ್ರೈನಿಂಗ್. ಯಾವ ಟೈಮಿಂಗ್ ಬರಬೇಕು ಆ ಟೈಮಿಂಗ್ ಅನುಸಾರವಾಗಿ ನಾನು ಟ್ರೈನಿಂಗ್ ಮಾಡ್ತೇನೆ ಸರ್. ಮ್ಯಾರಥಾನ್ ಬಿಟ್ಟಾಗ ಆರಂಭದಲ್ಲಿ ಬಹಳಷ್ಟು ಜನ ಇರ್ತಾರೆ, ಹೆಚ್ಚು ಕಮ್ಮಿ ಕೆಲವು ಕಡೆ ನೋಡಿದಾಗ ಓಪನ್ ಮ್ಯಾರಥಾನ್ಗಳಲ್ಲಿ 1000 ಜನಗಳಿರ್ತಾರೆ. ಎಲ್ಲರೂ ಆರಂಭದಲ್ಲಿ ಒಂದು ವೇಗದಲ್ಲಿ ಓಡುತ್ತಿರೋತ್ತಿಗೆ ನಾವು ನಮ್ಮ ಒಂದು ವೇಗವನ್ನ ಕಾಯ್ಕೊಂಡು ಹೋಗ್ಬೇಕಾ ಅಥವಾ ಹೇಗೆ? ಸರ್ ಅದಕ್ಕೋಸ್ಕರ ನಾವು ಟ್ರೈನಿಂಗ್ ಮಾಡಿರ್ತೇನೆ. ರೋಡಿನಲ್ಲಿ, ರಸ್ತೆಯಲ್ಲಿ ಆಗಿರ್ಬೋದು ಅಥವಾ ಮೈದಾನದಲ್ಲಿ ಆಗಿರ್ಬೋದು. ಫಸ್ಟ್ ಕೈಯಲ್ಲಿ ಆಲ್ರೆಡಿ ಟೈಮಿಂಗ್ಸ್ ವಾಚ್ ಇರ್ತದೆ. 1 ಕಿಲೋಮೀಟರ್ ಸ್ಟಾರ್ಟಿಂಗ್ ಎಷ್ಟು ನಿಮಿಷ ತಗೊಳ್ಬೇಕು, ಆನಂತರ 2ನೇ ಕಿಲೋಮೀಟರ್ ಯಾವ ತರ ಅಂದ್ರೆ ಪ್ರಥಮ ಒಂದು 5 ಕಿಲೋಮೀಟರ್ ತುಂಬಾ ಟಫ್ ಆಗುತ್ತೆ. ರೋಡ್ ಫುಲ್ ಆಗಿತ್ತು, 2000, 3000, 5000 ಜನ ಇರ್ತಾರೆ. ಅದರಿಂದ ಅದಕ್ಕೆ ಬೇಕಾದಂತ ಮೊದಲ ಒಂದು 3-4 ಕಿಲೋಮೀಟರ್ ಸ್ವಲ್ಪ ಸ್ಪೀಡ್ ವರ್ಕೌಟ್ ಬೇಕಾಗುತ್ತೆ. ಅದಕ್ಕೆ ಮೊದಲ ಒಂದು 3 ಕಿಲೋಮೀಟರ್ ಸ್ಪೀಡ್ ಅಂದ್ರೆ ಎಲ್ಲಕ್ಕಿಂತ ಮೊದಲು ಫಸ್ಟ್ ಬ್ಯಾಚ್ ಅಲ್ಲಿ ಹೋಗುವಂತ ಒಂದು ಪ್ರಯತ್ನ. ಆ ನಂತರ ನನ್ನ ಟಾರ್ಗೆಟ್ ಇರ್ತದೆ 42 ಕಿಲೋಮೀಟರ್ 2 ಗಂಟೆ 5 ನಿಮಿಷ, 2 ಗಂಟೆ 20 ನಿಮಿಷ ತಲುಪುವಂತದ್ದು. ಆಗ ನಾನು ಆ 42 ಕಿಲೋಮೀಟರ್ ಒಂದೊಂದು ಕಿಲೋಮೀಟರ್ ಡಿವೈಡ್ ಮಾಡಿ ಅದು 3.5 ನಿಮಿಷ, 3 ನಿಮಿಷ 45 ಸೆಕೆಂಡ್ ಈ ಅವರೇಜ್ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಅನುಸಾರವಾಗಿ ಓಡ್ತೇನೆ ಸರ್. ಈಗ ಇದುವರೆಗಿನ ನಿಮ್ಮ ಬೆಸ್ಟ್ ಟೈಮಿಂಗ್ಸ್ ಏನು? ನಾನು 2 ಗಂಟೆ 15 ನಿಮಿಷ 42 ಕಿಲೋಮೀಟರ್ ಓಡಿದ್ದೀನಿ ಸರ್ ಮ್ಯಾರಥಾನ್. ಇದಕ್ಕಿಂತ ಉತ್ತಮ ಮಾಡುವಂತ ಪ್ರಯತ್ನ ಇತ್ತಾ ಹೇಗೆ? ಸರ್ ಮ್ಯಾರಥಾನ್ ಅಂದ್ರೆ ಅದು ನಮಗೆ ಆರ್ಮಿಯಲ್ಲಿ ಇರುವಾಗ ಏನಂದ್ರೆ ಕೇವಲ ಸ್ಪೋರ್ಟ್ಸ್ ಜೊತೆಗೆ ಬಾಕಿ ಆರ್ಮಿ ಡ್ಯೂಟಿ ಕೂಡ ಮಾಡ್ಬೇಕಾಗುತ್ತೆ. ಆನಂತರ ನಮ್ಮ ಫಸ್ಟ್ ಪ್ರಯಾರಿಟಿ ಏನಂದ್ರೆ ನಮ್ಮ ಆರ್ಮಿಲಿ ನಮ್ಮ ಡಿಪಾರ್ಟ್ಮೆಂಟ್ ಮೊದಲು ನಾವು ಮ್ಯಾರಥಾನ್ ಓಡಬೇಕಾಗುತ್ತೆ. ಒಮ್ಮೆ ನಾನು ವಿಶ್ವ ಮ್ಯಾರಥಾನ್ ಓಡುವಾಗ ಮೊದಲು ನಮ್ಮ ಡಿಪಾರ್ಟ್ಮೆಂಟ್ ಇತ್ತು. ಮೊದಲು ಹೇಳಿದ್ರೆ ನೀವು ನಮ್ಮ ಡಿಪಾರ್ಟ್ಮೆಂಟ್ ಓಡಿದ ನಂತರ ನೀವು ಅಲ್ಲಿ ವಿಶ್ವ ಮ್ಯಾರಥಾನ್ ಓಡಬೇಕಂತ. ಆಗ ಇದು ಇಂಪಾರ್ಟೆಂಟ್, ನಮ್ಮ ಡಿಪಾರ್ಟ್ಮೆಂಟ್ ಮೊದಲಾಗುತ್ತೆ ಸರ್. ಆ ನಂತರ ಓಡಬೇಕು. ಆವಾಗ ಏನಾಗುತ್ತೆ, ಒಂದು ವಾರದಲ್ಲಿ 2 ಮ್ಯಾರಥಾನ್ ಓಡುವಾಗ ನಮಗೆ ಬಾಡಿಗೆ ಸರಿಯಾದಂತ ರಿಕವರಿ ಆಗಲ್ಲ. ಅಂದ್ರೆ ಒಂದು ಓಟಕ್ಕೆ ನೀವು 3 ತಿಂಗಳ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ತೀರಿ? ಹೇಳಕ್ಕಾಗಲ್ಲ. ಏನಂದ್ರೆ ಒಮ್ಮೊಮ್ಮೆ ಏನಾಗುತ್ತೆ, ನಮ್ಮ ರಾಷ್ಟ್ರ ಮಟ್ಟದ ಆಗಿರ್ಬೋದು ಅಥವಾ ಸರ್ವಿಸಸ್ ಅಥವಾ ಆರ್ಮಿ ಮ್ಯಾರಥಾನ್ ಇದ್ದಾರೆ, ಅದಕ್ಕೆ ಟೈಮ್ ಹೇಳಕ್ಕಾಗಲ್ಲ. ಮೋಸ್ಟ್ಲಿ 1 ತಿಂಗಳು ಉಳಿದಿದ್ರು 1 ತಿಂಗಳಲ್ಲಿ ಓಡಬೇಕಾಗುತ್ತೆ. ಅಂದ್ರೆ ಅದಕ್ಕೆ ಅನುಸಾರ ನಾವು ಯಾವಾಗಲೂ
ಫಿಸಿಕಲ್ ಫಿಟ್ನೆಸ್ ಇಟ್ಕೊಳ್ಬೇಕಾಗುತ್ತೆ. ಬಟ್ ಸ್ಪೀಡ್ ವರ್ಕೌಟ್ ತುಂಬಾ ಕಡಿಮೆ ಮಾಡಿರ್ತೇನೆ. ಬಾಕಿ ನಾರ್ಮಲ್ ಲಾಂಗ್ ಎಂಡೋರೆನ್ಸ್ ರನ್ನಿಂಗ್ ಯಾವಾಗಲೂ ಮೇಂಟೈನ್ ಮಾಡ್ತಾ ಇರ್ತೇನೆ ಸರ್. ಈಗ ಒಂದಷ್ಟು ಓಟಗಳನ್ನ ಮಾಡಿದ್ರಿ, ಅದ ನಂತರ ಮೇಲ್ಮಟ್ಟಕ್ಕೆ ನೀವು ಹೋಗುವಂತ ಪ್ರಯತ್ನ ಮಾಡಿಲ್ವಾ? ಅಂದ್ರೆ ಈಗ ಏಷ್ಯನ್ಸ್ ಗೇಮ್ಸ್ ಇರ್ಬೋದು, ಕಾಮನ್ವೆಲ್ತ್, ಒಲಿಂಪಿಕ್ಸ್ ಈ ತರದ ಒಂದು ಗುರಿ ಇತ್ತ ಹೇಗೆ? ಸರ್, ಒಮ್ಮೆ ನಾನು ಏಷ್ಯನ್ ಮ್ಯಾರಥಾನ್ ಓಡಿದೆ. ಏಷ್ಯನ್ ಮ್ಯಾರಥಾನ್ ಎಲ್ಲ 4th ಪ್ಲೇಸ್ ಬಂದಿದೆ. ಆನಂತರ ಒಲಿಂಪಿಕ್ಗೂ ಕೂಡ ನನ್ನ ಹೆಸರು ಬಂದಿತ್ತು. ಆ ಸಮಯದಲ್ಲಿ ಮ್ಯಾರಥಾನ್ ತೆಗೆದುಕೊಂಡು ಹೋಗ್ಲಿಲ್ಲ ಸರ್. ಯಾಕೆಂದ್ರೆ ಇಂಡಿಯಾದಿಂದ ಒಂದು ಒಲಿಂಪಿಕ್ ಹೋಗ್ಬೇಕಾದ್ರೆ ಅದಕ್ಕೆ ಒಂದು ಟೈಮ್ ಕ್ವಾಲಿಫೈ ಮಾಡ್ಬೇಕಾಗುತ್ತೆ. ಬಟ್ ಮ್ಯಾರಥಾನ್ ಅಲ್ಲಿ ನಾವು ಹೇಳಿದಂತ ಟೈಮೇ ಬರಕ್ಕಾಗಲ್ಲ. ಯಾಕಂದ್ರೆ ಮ್ಯಾರಥಾನ್ ಒಂದು ರಸ್ತೆಯಲ್ಲಿ ಓಡೋದರಿಂದ ಅಲ್ಲಿ ವಾತಾವರಣ, ಬೆಟ್ಟ ಗುಡ್ಡ ಇರೋದರಿಂದ ಅದು ಸಮಯ ನಾವು ಹೇಳಿದ ಸಮಯಕ್ಕೆ ಬರಕ್ಕಾಗಲ್ಲ. ಉದಾಹರಣೆಗೆ ನಾವು ಮೈದಾನಲ್ಲಿ ಓಡೋದಾದ್ರೆ ಅದು 400 ಮೀಟರ್ ಅಂದ್ರೆ ಪಿನ್ ಪಾಯಿಂಟ್ 400 ಮೀಟರ್ ಇರುತ್ತೆ. ಮೈದಾನ ಲೆವೆಲ್ ಆಗಿರುತ್ತೆ. ರೋಡಿನಲ್ಲಿ ನಾವು ಮ್ಯಾರಥಾನ್ ಒಂದೇ ಟೈಮ್ ಅಲ್ಲಿ ಓಡಿದ್ರೆ ಬೇರೆ ರೋಡ್ ನೋಡಿದ್ರೆ ಟೈಮ್ ವ್ಯತ್ಯಾಸ ಬರ್ತದೆ. ಅಂದ್ರೆ ಹೊಸ ಒಂದು ವಾತಾವರಣಕ್ಕೆ ಒಗ್ಕೊಳ್ಳಕ್ಕೆ ಸಮಯ ಬೇಕಾಗುತ್ತೆ. ಹೌದು, ಯಾಕಂದ್ರೆ ಒಮ್ಮೊಮ್ಮೆ ಬಿಸಿಲು ಇರ್ತದೆ, ಒಮ್ಮೆ ತಂಪು ಇರ್ತದೆ. ತಂಪಾದ್ರೆ ರೇಸ್ ಚೆನ್ನಾಗಿ ಹೋಗುತ್ತೆ, ಬಿಸಿಲಿದ್ರೆ ಅಷ್ಟು ಸ್ಪೀಡ್ ಹೋಗಲ್ಲ, ಬಾಡಿ ಸೂಟೇಬಲ್ ಆಗಲ್ಲ ಸರ್. ಅದೊಂದು ನಿಮಗೆ ಒಂದು ಬೇಜಾರಿದೆಯಾ, ಒಲಿಂಪಿಕ್ಗೆ ಆಯ್ಕೆ ಆಗಿ ಕೂಡ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ? ಸರ್, ಅಂದ್ರೆ ನನಗೆ ನನ್ನ ಟ್ರೈನಿಂಗ್ ಯಾವಾಗ ಕರೆಕ್ಟ್ ಟ್ರೈನಿಂಗ್ ಮಾಡ್ತಿದ್ದೆ ಆ ಟೈಮಿಗೆ ನನ್ನ ಕಲ್ಸಿದ್ರೆ ಆಗ್ತಿತ್ತು. ಅಂದ್ರೆ ನಾನು ಆರ್ಮಿಯಲ್ಲಿ ಇರುವಾಗಲೂ ಕೂಡ ನಾನು ಹೋದ ಕೂಡ ನನಗೆ ಅಷ್ಟು ಟ್ರೈನಿಂಗ್ ಸಿಗಲಿಲ್ಲ. ನನ್ನನ್ನು ಮೊದಲು ಪೋಸ್ಟಿಂಗ್ ಜಮ್ಮು ಪಾಕಿಸ್ತಾನ ಗಡಿಯಲ್ಲಿ ಹಾಕಿದ್ರು. ಆನಂತರ ರಾಷ್ಟ್ರಪತಿಯ ಬಾಡಿಗಾರ್ಡ್ ಆಗಿ 3 ವರ್ಷ ಹಾಕಿದ್ರು. ಈ ನಡುವೆ ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಮಯ ಸಿಗೋದಿಲ್ಲ ಸರ್. ಆ ಸಮಯದಲ್ಲಿ ಕೇವಲ ಫೋರ್ಸಿ ಹಾಸ್ಪಿಟಲ್ ನಾವು ಬೇಕಾದಂತ ತಯಾರಿ ಮಾಡಿಕೊಳ್ಬಹುದಾಗಿತ್ತು. ಆ ನಂತರ ಯಾವಾಗ ನನಗೆ 30-32 ವಯಸ್ಸು ಆದ ನಂತರ ನನಗೆ ಸ್ವಲ್ಪ ಸ್ಪೋರ್ಟ್ಸ್ ನಮಗೆ ಕ್ಯಾಂಪಸ್ ಎಲ್ಲ ಆಯ್ತು. ಕ್ಯಾಂಪ್ ನಲ್ಲಿ ಟ್ರೈನಿಂಗ್ ಕೋಚಸ್ ಒಳ್ಳೆ ಕೋಚಸ್ ಸಿಕ್ಕಿದ್ರು. ಆನಂತರ ನನ್ನ ಪರ್ಫಾರ್ಮೆನ್ಸ್ ಬಂತು. ಹಾಗೆ ಏಜ್ ಜಾಸ್ತಿ ಆಗ್ತಿರುವಾಗ ಪರ್ಫಾರ್ಮೆನ್ಸ್ ಡೌನ್ ಆಗ್ತಾ ಬರ್ತಾ. ಅದು ಕೂಡ ನಮ್ಮ ದೇಶವನ್ನ, ರಾಜ್ಯವನ್ನ, ಅದರಲ್ಲೂ ಕೂಡ ಕೊಡಗನ್ನ ಈ ರೀತಿ ಒಂದು ಮ್ಯಾರಥಾನ್ ಅಲ್ಲಿ ಗುರುತಿಸುವ ಹಾಗೆ ಮಾಡಿದಿರಿ. ಹೌದು ಸರ್, ಕೊಡಗಿನ ಗುರುತಿಸಿಗೋಸ್ಕರ ನಾನು ಒಮ್ಮೆ ಮಡಿಕೇರಿಯಿಂದ ಭಾಗಮಂಡಲ ಕೊಡಗು ಕಾವೇರಿ ಮ್ಯಾರಥಾನ್ 5 ಬಾರಿ ನಾನು ಓಡಿದೆ. 5 ಬಾರಿ ಕೂಡ ನಾನು ಚಾಂಪಿಯನ್ ಆಗಿದೆ. ಅದರಿಂದ ಕೊಡಗಿನಲ್ಲಿ ಕೂಡ ನನ್ನ ಗುರುತಿಸಿಕೊಳ್ಳುವಂತ ಒಂದು ಅವಕಾಶ ಸಿಕ್ಕಿತ್ತು ಸರ್. ಈಗ ನೀವ್ ಹೇಳಿದ್ರೆ ನಿಮಗೊಂದು ಸಮಯದಲ್ಲಿ ಇನ್ನೂ ಒಳ್ಳೆ ಕೋಚ್ ಸಿಕ್ಕಿದ್ರೆ ಬಹುಶಃ ಒಲಿಂಪಿಕ್ಗೆ ಆಯ್ಕೆ ಆಗಬಹುದಿತ್ತು ಅಂತ ಹೇಳಿ. ಈಗ ನೀವು ನಿಮ್ಮ ಕೆಳಗೆ ಅಥವಾ ನಿಮ್ಮ ನೋಡು ಯಾರು ಓಡೋಕೆ ಇಚ್ಛೆ ಪಟ್ರೆ ಅವರಿಗೆ ತರಬೇತಿ ಕೊಡ್ತಿದ್ರ, ಅವ್ರಿಗೆ ಗೈಡೆನ್ಸ್ ಮಾಡ್ತಿದ್ರ ಹೇಗೆ? ಸರ್, ನಾನು ಇಲ್ಲಿ ಮರಗುಡಲ್ಲಿ ಇರುವಾಗ ಸ್ವಲ್ಪ ಮಕ್ಕಳು ಬರ್ತಿದ್ದರು ಬೆಳಗ್ಗೆ. ಸರ್, ಅವರಿಗೆ ಆರ್ಮಿ ಸೆಲೆಕ್ಷನ್ ಇರೋ ಸಮಯಕ್ಕೆ ಬರ್ತಾರೆ, ಅಥವಾ ಯಾವ್ದೋ ಸ್ಪೋರ್ಟ್ಸ್ ಇರೋದು 2-3 ದಿನ ಇರುವಾಗ ಬರ್ತಾರೆ. ಬಾಕಿ ಸಮಯದಲ್ಲಿ ಬರೋದಿಲ್ಲ. ಉದಾಹರಣೆಗೆ ಯಾವ್ದೊಂದು ಫ್ಯಾಮಿಲಿ ಟೂರ್ನಮೆಂಟ್ ಆಗಲಿ, ಯಾವ್ದೊಂದು ಸ್ಪೋರ್ಟ್ಸ್ ಆಗಲಿ, ಕ್ರಿಕೆಟ್ ಆಗಲಿ ಅಥವಾ ಕಬಡ್ಡಿ ಟೂರ್ನಮೆಂಟ್ ಆಗಲಿ, ಫ್ಯಾಮಿಲಿ ಟೂರ್ನಮೆಂಟ್ ಆದ್ರೂ ಕೂಡ ಲಾಸ್ಟ್ ಕಾಂಪಿಟೇಷನ್ ಇರುವಾಗ 1 ವಾರ ಮೊದಲೇ ಎಲ್ಲ ತಯಾರು ಮಾಡ್ತಾರೆ. ಅದ್ರ ಮೊದಲೇ ಯಾರು ಮೈದಾನಕ್ಕೆ ಇಳಿಯಲ್ಲ ಸರ್. ನಿರಂತರ ಪ್ರಯತ್ನ ಬೇಕು ಇದಕ್ಕೆ, ನಿರಂತರ ಕಂಟಿನ್ಯೂ ಬೇಕು ಸರ್. ಈಗಲೂ ಕೂಡ ನಾನು ಬೆಳಗ್ಗೆ 10-15 ಅಥವಾ 20 ಕಿಲೋಮೀಟರ್ ಓಡ್ತಾ ಇರ್ತೇನೆ. ಚಿನ್ನಪ್ಪರ, ಇದುವರೆಗೆ ನಿಮ್ಮ ಆರ್ಮಿ ಇದ್ದಾಗ ಅಲ್ಲಿನ ಒಂದು ಓಟದ ಬಗ್ಗೆ ಹೇಳ್ತಾ ಹೋದ್ರಿ. ಅದರ ನಂತರ ಇವಾಗ ನೀವು ಹೇಳೋದಕ್ಕೆ ಕೆಲವು ವರ್ಷಗಳಿಂದ ಮಾಸ್ಟರ್ ಅಥ್ಲೆಟಿಕ್ಸ್ ಅಲ್ಲೂ ಕೂಡ ಭಾಗವಹಿಸ್ತಾ ಇದ್ರಿ, ಅದ್ರ ಬಗ್ಗೆ ಹೇಳ್ಬೋದಾ? ಸರ್, ನಾನು ಮೊದಲ ಬಾರಿಗೆ ಮಾಸ್ಟರ್ ಅಥ್ಲೆಟಿಕ್ಸ್ ಬೆಂಗಳೂರಿನ ನಾನು ಕಂಟಿನ್ಯೂಸ್ ಸ್ಟೇಡಿಯಂ ನಲ್ಲಿ ಓಡಿದೆ. ಆಗ ಫಸ್ಟ್ ಸ್ಟೇಟ್ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಭಾಗವಹಿಸುವಾಗ ನನ್ನನ್ನು ಯಾರಿಗೂ ಅಷ್ಟು ಪರಿಚಯ ಇರಲಿಲ್ಲ. ಆ ನಂತರ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ನಲ್ಲಿ ಮ್ಯಾರಥಾನ್ ಇಲ್ಲ. 1500 ಮೀಟರ್, 5 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ ಇದೆ. ನಾನು 1500 ಮೀಟರ್, 5000 ಮತ್ತು 10 ಕಿಲೋಮೀಟರ್ ಓಡ್ತಿದ್ದೆ ಸರ್. ಮೊದಲ ಬಾರಿಗೆ ನಾನು 3 ಈವೆಂಟ್ಸ್ ನಲ್ಲಿ ಮೊದಲ ಸ್ಥಾನ ಬಂದೆ. ಆ ನಂತರ ಇಲ್ಲಿವರೆಗೆ ನಾನು ಯಾವ್ದು ಮಾಸ್ಟರ್ಸ್ ಓಡಿದ್ದೇನೆ, ಯಾವ್ದು ನಾನು ಪ್ರಥಮ ಸ್ಥಾನ ಬಿಟ್ಟುಕೊಡಲಿಲ್ಲ. ಇವಾಗ ತಾನೇ ನಾನು ಡಿಸೆಂಬರ್ ಅಲ್ಲಿ ಸೌತ್ ಇಂಡಿಯಾ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಉಡುಪಿನಲ್ಲಿ ನಡೆಯಿತು. ಅಲ್ಲಿ ಕೂಡ ನಾನು 3 ಚಿನ್ನದ ಪದಕ ಪಡೆದುಕೊಂಡಿದ್ದೆ. ಆ ನಂತರ ಚೆನ್ನೈನಲ್ಲಿ ಕೂಡ ನ್ಯಾಷನಲ್ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ನಡೆಯಿತು. ಅದರಲ್ಲಿ ಕೂಡ ನಾನು 3 ಚಿನ್ನದ ಪದಕ ಪಡೆದುಕೊಂಡಿದ್ದೆ ಸರ್. ಈಗ ತಾನೇ ನಾನು 12ನೇ ತಾರೀಕಿಗೆ ಮಣಿಪಾಲದಲ್ಲಿ ನಡೆದಂತ 10 ಕಿಲೋಮೀಟರ್ ಓಟದಲ್ಲಿ ಕೂಡ ನನ್ನ ಪ್ರಥಮ ಸ್ಥಾನ ಬಂದಿದೆ. ಇದೇ ನಂದು ಇವಾಗ ಕರೆಂಟ್ ಪರ್ಫಾರ್ಮೆನ್ಸ್ ಸರ್. ಈಗ ನೀವು ಮ್ಯಾರಥಾನ್ ಓಟವನ್ನ ಓಡಿದವರು, ಅನುಭವ ಇರುವವರು, ಈಗ ಬಹಳಷ್ಟು ಕಡೆ ಓಪನ್ ಮ್ಯಾರಥಾನ್ಗಳು ನಡೀತಾ ಇರುತ್ತೆ. ಒಂದೊಂದು ಇವೆಂಟ್ಗಳು ಇರ್ಬೋದು, ಅಥವಾ ಪ್ರತಿ ವರ್ಷ ಕೆಲವು ಸಂಸ್ಥೆಗಳು ನಡೆಸ್ತಾ ಇರುವಂತದ್ದು. ಅಂತದ್ರಲ್ಲಿ ಭಾಗವಹಿಸ್ತಿದ್ದೀರಾ ಹೇಗೆ? ಸರ್, ಭಾಗವಹಿಸ್ತಾ ಇದ್ದೇನೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಇವಾಗ ಫೋರ್ಸ್ ಆಗಿ ನಮ್ಮ ಸಮಯವನ್ನು ಪ್ಲಾನ್ ಮಾಡಕ್ಕಾಗಲ್ಲ. ರೈತನಾದ ನಂತರ ರೈತನಾಗಿ ತೋಟದಲ್ಲಿ ಕೃಷಿ ಮಾಡೋದ್ರಿಂದ ಸಮಯ ಸಿಗಲ್ಲ. ಆದ್ರೂ ಈಗ ನೋಡೋದಾದ್ರೆ ಅವತ್ತಿನ ಒಂದು ಓಟಕ್ಕೂ ಇವತ್ತಿನ ಓಟಕ್ಕೂ ಏನಾದ್ರು ವ್ಯತ್ಯಾಸಗಳು ಕಾಣಿಸ್ತಾ ಇದೆಯಾ? ತುಂಬಾ ವ್ಯತ್ಯಾಸ ಇದೆ. ಕ್ಯಾಂಪಸ್ ಇರ್ತಿತ್ತು, ಇಂಡಿಯಾ ಕ್ಯಾಂಪಸ್ ಇರ್ತಿತ್ತು. ಅಲ್ಲಿ ಅಂದ್ರೆ ಹೈದರಾಬಾದ್ ಆಗಲಿ, ಪುಣೆ ಆಗಲಿ, ಡೆಲ್ಲಿ ಆಗಲಿ, ಊಟಿಯಲ್ಲಿ ಆಗಿರಲಿ, ಎಲ್ಲ ಕಡೆಯಲ್ಲೂ ಅದಕ್ಕೆ ಬೇಕಾದಂತ ಮೈದಾನ ರಸ್ತೆಗಳು ಇರ್ತಿದ್ದವು. ಕೊಡಗಿನಲ್ಲಿ ಬಂದ ನಂತರ ಅಂತ ಮೈದಾನವು ಸರಿಯಾಗಿಲ್ಲ. ಉದಾಹರಣೆಗೆ ನನಗೆ ಇರೋದು ಮರಗೋಡಿನಿಂದ ನಾನು ಮಡಿಕೇರಿ ಬೆಳಿಗ್ಗೆ ಹೋಗಿ ಪ್ರಾಕ್ಟೀಸ್ ಮಾಡೋಕೆ ಆ ಸಮಯ ಸಿಗಲ್ಲ. ಇನ್ನೊಂದು ರಸ್ತೆಯಲ್ಲಿ ಓಡುವಂದ್ರೆ ಮುಂಜಾನೆ ಎದ್ದು ಓಡುವ ಸಮಯದಲ್ಲಿ ರಸ್ತೆ ಬದಿಯಲ್ಲಿ ನಾಯಿಗಳು ಕೂಡ ಇರ್ತವೆ, ಅವುಗಳ ಕಾಟ ಸ್ವಲ್ಪ ಇರುತ್ತೆ. ಅದರಿಂದ ನೋಡಿ ಓಡಬೇಕಾಗ್ತದೆ. ಅಂದ್ರೆ ಇವತ್ತಿಗೂ ಕೂಡ ಓಟಗಾರರಿಗೆ ಒಂದು ಮೂಲಭೂತ ಸೌಕರ್ಯದ ಕೊರತೆ ಇದೆ ಕೊಡಗಿನಲ್ಲಿ ಸರ್. ಹೆಚ್ಚಿನ ಕೊಡಗಿನಲ್ಲಿ, ಹೊರಗಡೆ ಆದರೆ ಬೇಕಾದಷ್ಟು ಇರುತ್ತೆ ಮೈದಾನಗಳು. ಕೊಡಗಿನಲ್ಲಿ ಮೈದಾನದ ತುಂಬಾ ಕೊರತೆ ಇದೆ ಸರ್.
ಹೌದು, ಯಾಕಂತಂದ್ರೆ ಕೊಡಗಿನ ಹಳ್ಳಿಗಾಡು ಪ್ರದೇಶಗಳಲ್ಲಿ ಬಹಳಷ್ಟು ಜನ ಈ ತರದ ಒಂದು ಅಥ್ಲೆಟಿಕ್ಸ್ ಗೆ ಸೂಕ್ತವಾಗಿರುವಂತಹ ಕ್ರೀಡಾಪಟುಗಳು ಇದ್ದಾರೆ. ಆದ್ರೆ ಅವರಿಗೆ ಒಂದು ಅವಕಾಶದ ಕೊರತೆ ಮತ್ತೆ ಅವರ ಗುರುತಿಸುವಿಕೆಯಿಂದ ಅವರು ಹಿಂದೆ ಉಳಿತಿದ್ದಾರೆ. ಖಂಡಿತವಾಗಿಯೂ ಸರ್. ಅದಲ್ಲದೆ ಕೊಡಗಿನಲ್ಲಿ ಏನಾಗಿದೆ, ಮಳೆಗಾಲ ಸಮಯದಲ್ಲಿ ಒಂದು 3-4 ತಿಂಗಳು ಪ್ರಾಕ್ಟೀಸ್ ಮಾಡಲು ಬಾರಿ ಕಷ್ಟ ಆಗುತ್ತೆ. ಮೈದಾನ ಇದ್ರು ಮೈದಾನ ಇಲ್ಲ, ಮೈದಾನ ಕೆಸರಾಗಿರುತ್ತೆ, ತೇಲಿ ಓಡಬೇಕಾಗುತ್ತೆ. ಆನಂತರ ಕೊಡಗಿನಲ್ಲಿ ಕಾಫಿ ಸೀಸನ್, ಕಾಫಿ ಸಮಯದಲ್ಲಿ ಕಾಫಿ ಕೆಲಸ, ಈ ತರ ಅದಕ್ಕೂ ಸಮಯ ಶೇರ್ ಮಾಡಬೇಕಾಗುತ್ತೆ. ಆನಂತರ ಒಳ್ಳೊಳ್ಳೆ ಸ್ಪೋರ್ಟ್ಸ್ ಕ್ರೀಡಾಪಟುಗಳು ಕೊಡಗಿನಲ್ಲಿದ್ದಾರೆ. ಯಾಕೆಂದ್ರೆ ಕೊಡಗಿನ ಬೆಟ್ಟ ಗುಡ್ಡ ಪ್ರದೇಶ ಆದ್ದರಿಂದ ಮಕ್ಕಳಿಗೆ ನಡೆದಾಡು ಓಡಾಡಲು ಕೂಡ ಒಳ್ಳೆ ಎಂಡರೆನ್ಸ್ ಸಿಗುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಸಣ್ಣ ಮಕ್ಕಳಿಗೂ ಕೂಡ ಮನೆಯವರೆಗೆ ಶಾಲಾ ವಾಹನಗಳು ಬೇಕಾಗುತ್ತೆ. ಬಂದ ಕೂಡಲೇ ಮೊಬೈಲ್ ಆಯ್ತು, ಪಾಠ, ಈ ತರನೇ ಟ್ಯೂಷನ್ ಈ ತರ ನಡೆಯುತ್ತೆ. ಕ್ರೀಡೆ ಕಡೆ ಸ್ವಲ್ಪ ಗಮನ ಕಡಿಮೆ ಆಗುತ್ತೆ ಸರ್. ಫಿಸಿಕಲ್ ಅಷ್ಟೇ ಅದೇ ತರ ಆಗಿದೆ. ನಮ್ಮ ಕಾಲದಲ್ಲಿ ಆ ತರ ಅಲ್ಲ. ನನ್ನ ಸಮಯದಲ್ಲಿ ನಾನು 10ನೇ ತರಗತಿ ಹೋಗ್ತಾ ಇರುವಾಗ ಕೂಡ ನಾನು 8 ಗಂಟೆ ತನಕ ಗದ್ದೆನೂ ಓಡಿ ಆನಂತರ ಒಂದು 5 ಕಿಲೋಮೀಟರ್ ಓಡಿ ಹೋಗಿ ಸ್ಕೂಲಿಗೆ ಸೇರುವಂತ ಒಂದು ಸಮಯವೂ ಇತ್ತು. ಈಗ ಅಂತ ಸಮಯವು ತುಂಬಾ ದೂರವಾಗಿದೆ. ಅದು ನಿಜ. ಯಾಕಂತಂದ್ರೆ ಆಗಿನ ಕಾಲದ ಒಂದು ದೈಹಿಕ ಕ್ಷಮತೆ ಈಗಿನ ಒಂದು ಯುವಜನತೆಯಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲ ಸರ್, ಯಾಕಂದ್ರೆ ಎಲ್ಲದಕ್ಕೂ ವಾಹನ ಆಗಿದೆ. 1 ಕಿಲೋಮೀಟರ್ ನಡೆಯುವಂತದ್ದು ಬಹಳ ಕಡಿಮೆ. ಯಾವ್ದಾದ್ರು ಒಂದು ಬೈಕ್ ಬೇಕಾಗಿದೆ. ಆಗಿನ ಕಾಲ ಯಾವ ವಾಹನ ಇರಲಿಲ್ಲ. ಒಂದು ಮಿಲ್ಲಿಗೆ ಹೋಗ್ಬೇಕಾದ್ರೂ ಕೂಡ ಕಾಲ್ನಡಿಗೆಲ್ಲ ಹೋಗುವಂತ ಸಮಯ ಇರ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮ್ಯಾರಥಾನ್ ನೋಡೋದಾದ್ರೆ ಅಲ್ಲಿ ಹೆಚ್ಚಾಗಿ ಕೀನ್ಯಾ ಮತ್ತೆ ಇಥಿಯೋಪಿಯಾ ಈ ತರದ ಒಂದು ಯುರೋಪಿಯನ್ ಕಂಟ್ರೀಸ್ ಪ್ರಾಬಲ್ಯವನ್ನ ಮೆರಿತಾ ಇರ್ತಾರೆ. ಅಲ್ಲಿಗೂ ನಮ್ಮವರಿಗೂ ಏನು ವ್ಯತ್ಯಾಸ ಇದೆ? ವ್ಯತ್ಯಾಸ ಅಲ್ಲಿದು ಒಂದು ಆಕ್ಸಿಜನ್ ಆಗಿರ್ಬೋದು, ಆನಂತರ ಅಲ್ಲಿ ಬೆಟ್ಟ ಗುಡ್ಡ ಆಗಿರ್ಬೋದು. ನಂತರ ಅವರ ಬೇಸಿಕಲಿ ಯಾವ ರೀತಿ ನಾವು ಕೊಡಗಿನಲ್ಲಿ ಮೊದಲು ಕೊಡಗಿನ ಕ್ರೀಡೆ ಒಂದು ಹಾಕಿ ಆಗಿತ್ತು, ಅದೇ ತರ ಅಲ್ಲಿ ಒಂದು ಕ್ರೀಡೆ ಅಂದ್ರೆ ಓಟನೇ ಆಗಿದೆ. ಅವರು ಬೇಸಿಕಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ನಡೆದುಕೊಂಡು ಹೋಗೋದು, ಓಡಿಕೊಂಡು ಹೋಗೋದು, ಅವ್ರ ಬೇಸಿಕಲಿ ರನ್ನಿಂಗ್ ಆಗಿರುತ್ತೆ. ಆನಂತರ ಏನಂದ್ರೆ ಒಂದು ಒಳ್ಳೆ ಒಂದು ಸ್ಪೋರ್ಟ್ಸ್ ಮ್ಯಾನ್, ಒಂದು ಓಟಗಾರ ಇದ್ದಾರೆ, ಅವರಲ್ಲಿ ವೆಹಿಕಲ್ಸ್ ಓಟಗಾರ ಇದ್ದಾರೆ. ಆ ಓಟಗಾರ ಜೊತೆಗೆ ಸಣ್ಣವರು ಕೂಡ ಸೇರುವಾಗ ಅದು ಓಟ ಅವ್ರ ಜೊತೆಗೆ ಸೇರುವಾಗ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಇಂಡಿಯಾದಲ್ಲಿ ಇದೇ ವ್ಯತ್ಯಾಸ. ಭಾರತದಲ್ಲಿ ಏನಾಗಿದೆ ಅಂದ್ರೆ ಕೊಡಗಿನಲ್ಲಿ ಆಗಿರ್ಬೋದು, ಪಂಜಾಬಿನಲ್ಲಿ ಆಗಿರ್ಬೋದು, ಇಂಥ ಸ್ಥಳಗಳಲ್ಲಿ ಹಾಕಿಗಳ ಕಡೆ ಗಮನ ಜಾಸ್ತಿ ಆಗಿದೆ. ಈಗ ಕೇರಳ ಆಗಿರ್ಬೋದು ಅಥವಾ ವೆಸ್ಟ್ ಬೆಂಗಾಲ್ ಈ ಕಡೆ ಫುಟ್ಬಾಲ್ ಆಗಿದೆ. ಅಂದ್ರೆ ಒಂದೊಂದು ರಾಜ್ಯಕ್ಕೆ ಒಂದೊಂದು ರೀತಿಯ ಕ್ರೀಡೆ ಆಗೋದ್ರಿಂದ ಒಂದೇ ಕ್ರೀಡೆನ ನಾವು ನೋಡಕ್ಕಾಗಲ್ಲ. ಇವಾಗ ನಮ್ಮ ಊರಲ್ಲಾಗಿರ್ಬೋದು ಅಥವಾ ರಾಜ್ಯದಲ್ಲಿ, ದೇಶದಲ್ಲಿ ಮತ್ತೆ ಈ ರೀತಿ ಅಥ್ಲೆಟಿಕ್ಸ್ ಅಲ್ಲಿ ಒಂದು ಪ್ರಾಬಲ್ಯವನ್ನ ಮೆರಿಬೇಕು ಅಂತ ಹೇಳಿದ್ರೆ ಏನು ಬದಲಾವಣೆ ಆಗ್ಬೇಕಾಗಿದೆ? ಬದಲಾವಣೆ ಅಂದ್ರೆ ಉದಾಹರಣೆ ಹೇಳಿದ್ರೆ ಇವಾಗ ಒಮ್ಮೆ ನಮ್ಮ ಒಲಿಂಪಿಕ್ ನಲ್ಲಿ ಶೂಟಿಂಗ್ ನಲ್ಲಿ ಪ್ರಥಮ ಸ್ಥಾನ ಮಾಡಿದ್ರು. ಆ ಸಮಯದಲ್ಲಿ ಎಲ್ಲಿ ನೋಡಿದ್ರು ಶೂಟಿಂಗ್ ಒಂದು ಟ್ರೈನಿಂಗ್ ಆಗ್ತಿತ್ತು. ಆ ನಂತರ ಇವಾಗ ಬ್ಯಾಡ್ಮಿಂಟನ್ ಆಯ್ತು. ಬ್ಯಾಡ್ಮಿಂಟನ್ ಒಲಿಂಪಿಕ್ ಒಂದು ಮೆಡಲ್ ಎಲ್ಲ ಅದರ ಕಡೆ ಗಮನ ಇರ್ತಾರೆ. ಕಬಡ್ಡಿ, ಪ್ರೋ ಕಬಡ್ಡಿ ನೋಡಿದ್ರೆ ಎಲ್ಲ ಕಬಡ್ಡಿ ಕಡೆ. ಇವಾಗ ಕೊಡಗಿನಲ್ಲಿ ಪರವಾಗಿಲ್ಲ, ಕಬಡ್ಡಿ, ಫುಟ್ಬಾಲ್ ರಾಮಾಂತರ ನಡೀತಾ ಇದೆ. ಹಾಗಂದ್ರೆ ಎಲ್ಲದಕ್ಕೂ ಉತ್ತೇಜನ ಕೊಡಬೇಕು. ಅದು ಯಾವಾಗ ಒಂದು ಗೆದ್ದಾಗ ಅದ್ರ ಹಿಂದೆ ಹೋಗಬಾರ್ದು ಅಂತ. ಮೊದಲನೇದಾಗಿ ಹೇಳೋದೇನಂದ್ರೆ ಎಲ್ಲ ವ್ಯಕ್ತಿ ಒಂದೊಂದು ಕಲೆ ಇರ್ತದೆ. ಬಟ್ ಆ ಕಲೆಯನ್ನು ಗುರುತಿಸಿ ನಾವು ಅದನ್ನು ಕಲೆಯ ಮೇಲೆ ನಾವು ಉತ್ತೇಜನ ಕೊಟ್ರೆ ಅದು ಮುಂದೆ ಬರಿಬಹುದು. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಉದಾಹರಣೆಗೆ ನಾನು ಓಟಗಾರ ಆಗಿದ್ದೆ, ನನ್ನನ್ನು ನೀವು ಮುಂದೆ ಫುಟ್ಬಾಲ್ ಆಡುವಾಗ ನನಗೆ ಅದು ಸೂಟೇಬಲ್ ಆಗಲ್ಲ. ಅಂದ್ರೆ ನಮ್ಮ ಮಕ್ಕಳನ್ನು ಗುರುತಿಸಬೇಕು, ನಿಮ್ಮಲ್ಲಿ ಯಾವ ಒಂದು ಟ್ಯಾಲೆಂಟ್ ಇದೆ ಅಂದ್ರೆ ಅದನ್ನೇ ನಾವು ಅವರಿಗೆ ಟ್ರೈನಿಂಗ್ ಕೊಟ್ಟರೆ ಅವರು ಮುಂದುವರೆದ ಯಾವ ಸಂಸ್ಥೆ ಇಲ್ಲ ಸರ್. ನೀವೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡ ಮೇಲೆ ನಿಮಗೆ ಊರಿನಲ್ಲಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನವನ್ನ ಮಾಡಿದೆ, ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅತಿಥಿಗಳಾಗಿ ಕೂಡ ನಿಮ್ನ ಕರೀತಿರ್ತಾರೆ. ಹೇಗನ್ಸುತ್ತೆ ಆ ಒಂದು ಸಂದರ್ಭ? ತುಂಬಾನೇ ಸಂತೋಷ ಆಗುತ್ತೆ. ನಾನು ಒಮ್ಮೊಮ್ಮೆ ಯೋಚಿಸ್ತೇನೆ, ಈ ನನ್ನ ಪರ್ಫಾರ್ಮೆನ್ಸ್ ಸಾಲದು, ಸಮಯಕ್ಕೆ ನನಗೆ ಅವಕಾಶ ಸಿಕ್ಕಿದ್ರೆ ಇನ್ನು ಮುಂದಕ್ಕೆ ಒಲಿಂಪಿಕ್ ಆಗಲಿ ಅಥವಾ ಇನ್ನೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು ಅಂತ ಒಂದು ಮನಸ್ಸು ಅನಿಸುತ್ತೆ. ಎಲ್ಲರಿಗೂ ಹೇಳೋದೇನಂದ್ರೆ ಇದೇ ತರ ನೀವು ಕೇವಲ ಓಟಗಾರ ಅಂತಲ್ಲ, ಹಾಕಿ ಪಟ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಬ್ಯಾಡ್ಮಿಂಟನ್ ಆಗಿರ್ಬೋದು ಅಥವಾ ವಿದ್ಯಾಭ್ಯಾಸ ಕಡೆ ಆಗಿರ್ಬೋದು, ಒಂದೇ ಒಂದು ಇವೆಂಟ್ ಒಂದು ಆಯ್ಕೆ ಮಾಡಿಕೊಳ್ಳಿ, ಅದನ್ನ ಬಿಡಬೇಡಿ. ಅದೇ ನಿಮ್ಮ ಯಾವ ತರ ಮ್ಯಾಗ್ನೆಟ್ ಇರುತ್ತೆ ಆ ತರ ಇಟ್ಕೊಳ್ಳಿ. ಸಮಯ ವ್ಯಕ್ತ ಮಾಡದೆ ನಿಮ್ಮ ಟಾರ್ಗೆಟ್ ಅಚೀವ್ ಮಾಡಿ, ಅದು ಪರ್ಫಾರ್ಮೆನ್ಸ್ ಬಂದೇ ಬರ್ತದೆ. ಸನ್ಮಾನ ನಿಮಗೆ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರದಲ್ಲೂ ಕೂಡ ನಿಮಗೆ ಅದರ ರಿಸಲ್ಟ್ ಹಾಗೂ ಒಳ್ಳೆ ಒಂದು ಸನ್ಮಾನ ಕೂಡ ಸಿಗುತ್ತೆ ಅಂತ ನಾನು ಹೇಳಬೇಕು. ಈಗಿನ ನಿಮ್ಮ ಜೀವನ ಹೇಗಿದೆ ಹೇಳಿದ್ರಿ? ಒಂದು ಕೃಷಿಕ ಜೀವನಕ್ಕೆ ಬಂದಿದ್ದೀರಿ ಅಂತ ಹೇಳಿ, ಅದರ ಜೊತೆಗೆ ಓಟವನ್ನು ಕೂಡ ಓಡ್ತಾ ಇದ್ದೀರಿ. ಹೇಗನ್ಸುತ್ತೆ ಈಗಿನ ಒಂದು ಪ್ರಸ್ತುತ ಜೀವನ? ಇವಾಗ ಜೀವನ ಅಂದ್ರೆ ಆರ್ಮಿ ಇರುವಂತಹ ಕಾರ್ಯ ಬೇರೆ. ಇವಾಗ ಅಂದ್ರೆ ಸ್ವಲ್ಪ ಇಂಡಿಪೆಂಡೆಂಟ್, ಕೃಷಿಯ ಕಡೆಗೆ ಗಮನ, ಸಂಸಾರ ಜೊತೆಗೆ ಹಾಗೂ ಕ್ರೀಡೆ ಜೊತೆ ಅಂದ್ರೆ ಎಲ್ಲ ಕಡೆಗೆ ನಾವು ಸೇರ್ಬೇಕಂತ ಒಂದು ಅವಕಾಶ ಹಾಗೂ ಸಂತೋಷ ಆಗುತ್ತೆ. ಒಮ್ಮೊಮ್ಮೆ ಮಾಸ್ಟರ್ಸ್ ಅತಿಥಿ ಆಗುತ್ತೆ. ಈ ತರ ನೀವು ಹೇಳಿದಂತ ಯಾವ್ದಾದ್ರು ಒಂದು ಸನ್ಮಾನ ಕಾರ್ಯಕ್ರಮ ಇಂಥದ್ರಲ್ಲಿ ಭಾಗವಹಿಸೋದು ತುಂಬಾ ಸಂತೋಷ ಆಗುತ್ತೆ ಸರ್, ಈಗಿನ ಫ್ಯಾಮಿಲಿ ಜೊತೆ ಇರೋದ್ರಿಂದ. ಈಗ ಕೂಡ ನಿಮ್ಗೆ ಏನಾದ್ರು ಗುರಿ ಇದೆಯಾ? ಈಗ ಸದ್ಯಕ್ಕೆ ಮಾಸ್ಟರ್ ಅಥ್ಲೆಟಿಕ್ಸ್ ಅಲ್ಲಿ ಹೋಗ್ತಾ ಇದ್ರಿ, ಅಲ್ಲಿ ಏನಾದ್ರು ಒಂದು ಇಂಥ ಸಾಧನೆ ಮಾಡಬೇಕು ಅಂತ ಏನಾದ್ರು ಅನ್ಕೊಂಡಿದ್ದೀರಾ?
ಸರ್ ಮಾಸ್ಟರ್ ಅಥ್ಲೆಟ್ಸ್ ಮಾಡೋಣ ಅಂತ ಗುರಿ ಇದೆ. ಆದ್ರೆ ಅಥ್ಲೆಟ್ಸ್ ಮತ್ತೆ ಮಾಸ್ಟರ್ ಅಥ್ಲೆಟ್ಸ್ ಇರೋ ವ್ಯತ್ಯಾಸ ಅಂದ್ರೆ ಓಪನ್ ಅಥ್ಲೆಟ್ ನಮಗೆ ಫುಲ್ ಎಕ್ಸ್ಪೀರಿಯನ್ಸ್ ಏನಿದೆ ಅದಕ್ಕೆ ಪೂರ್ಣ ನಮ್ಮ ಸರ್ಕಾರ ಅದಕ್ಕೆ ಕೇಂದ್ರ ಸರ್ಕಾರ ನಮಗೆ ಅದಕ್ಕೆ ಬೇಕಾದಂತ ಎಲ್ಲ ಸೌಕರ್ಯವನ್ನು ಕೊಡುತ್ತೆ. ಮಾಸ್ಟರ್ ಅಥ್ಲೆಟ್ಸ್ ಅಂದ್ರೆ ನಾವು ಒಂದು ಸ್ಟೇಟ್ ಲೆವೆಲ್ ಆಗಲಿ ಅಥವಾ ನ್ಯಾಷನಲ್ ಲೆವೆಲ್ ನಮ್ಮ ಸ್ವಂತ ಖರ್ಚಿನಿಂದ ಹೋಗ್ಬೇಕಾಗುತ್ತೆ. ಅಲ್ಲಿ ಫುಡ್ ಆಗಲಿ, ರೂಮ್ ಅರೇಂಜ್ಮೆಂಟ್, ಅಕೊಮಡೇಷನ್ ಎಲ್ಲ ನಮ್ಮ ಸ್ವಂತ ಖರ್ಚಿನಿಂದ ಆಗಿರುತ್ತೆ. ಅಂತಾರಾಷ್ಟ್ರೀಯ ಮಟ್ಟ ಹೋಗಬೇಕಾದ್ರೂ ಫ್ಲೈಟ್ ಚಾರ್ಜ್ ಆಗಿರ್ಬೋದು ಎಲ್ಲ ನಮ್ಮ ಸ್ವಂತ ಖರ್ಚಿನಿಂದ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಜನರು ತುಂಬಾ ನಮ್ಮ ಇಂಡಿಯಾದಲ್ಲಿ ಮಾಸ್ಟರ್ ಅಥ್ಲೆಟ್ಸ್ ಗೆ ಭಾಗವಹಿಸಲು ಹಿಂಜರಿತಾರೆ ಸರ್. ಅಂದ್ರೆ ಮಾಸ್ಟರ್ ಅಥ್ಲೆಟಿಕ್ಸ್ ಗೆ ಒಂದು ಉತ್ತೇಜನ ಬೇಕಾಗಿದೆ ಸರ್ಕಾರದ ಕಡೆಯಿಂದ ಕೂಡ. ಬೇಕಾಗುತ್ತೆ ಸರ್. ಅಂದ್ರೆ ನಮ್ಮಲ್ಲಿ ಬೇಕಾದಷ್ಟು ಹಿರಿಯರು ಇದ್ದಾರೆ, ಅಥ್ಲೆಟ್ಸ್ ಇದ್ದಾರೆ. ಬಟ್ ಈ ಒಂದು ಸಮಸ್ಯೆಯಿಂದ ಸ್ವಲ್ಪ ಹಿಂದೆ ಉಳಿತಾರೆ. ಬಹಳ ಸಂತೋಷ ಚಿನ್ನಪ್ಪ ಅವರೇ, ಇದುವರೆಗೆ ನಿಮ್ಮ ಕ್ರೀಡಾ ಜೀವನದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ರಿ. ಒಂದು ಕಾಲದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮ್ಯಾರಥಾನ್ ಓಡ್ತಾ ಇದ್ರಿ, ಈಗಲೂ ಕೂಡ ಓಟವನ್ನ ಬಿಡದೆ ಮಾಸ್ಟರ್ ಅಥ್ಲೆಟಿಕ್ಸ್ ಅಲ್ಲಿ ಮತ್ತೆ ಮುಂಚೂಣಿಯಲ್ಲಿ ಸಾಗ್ತಾ ಇದ್ರೆ. ಇನ್ನಷ್ಟು ಪದಕಗಳು ನಿಮಗೆ ಸಿಗ್ಲಿ, ಮತ್ತಷ್ಟು ಗೌರವ ಸಿಗ್ಲಿ ಅಂತ ಈ ಸಂದರ್ಭ ಹಾರೈಸ್ತೀವಿ. ನಮ್ಮೊಂದಿಗೆ ಇದುವರೆಗೆ ನಿಮ್ಮ ಕ್ರೀಡಾ ಅನುಭವವನ್ನು ಹಂಚಿಕೊಂಡದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು.